ಮೊದಲಿಗೆ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳಾದಂತಹ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರನ್ನು ಧ್ಯಾನಿಸುತ್ತಾ ಈ ಒಂದು ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮಕ್ಕೆ ಕಾಲಿಡೋಣ. ಮೊದಲಿಗೆ ಗುರುಭ್ಯೋ ನಮಃ. ಅತಿಥಿ ದೇವೋಭವ, ರಾಷ್ಟ್ರ ದೇವೋಭವ ಎಲ್ಲರಿಗೂ ವಂದಿಸುತ್ತಾ ಈ ನನ್ನ ಧ್ಯಾನದ ಜರ್ನಿ ಯಾವ ತರ ಪ್ರಾರಂಭ ಆಯ್ತು ಅನ್ನೋದನ್ನ ಫಸ್ಟ್ ಹೇಳ್ತೀನಿ ಮಾಸ್ಟರ್ಸ್. ನಾನು ಮೊದ್ಲಿಂದನೂ ಸ್ವಲ್ಪ ಧ್ಯಾನ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಅಂದ್ರೆ ಈ ಯೋಗ ಅದಕ್ಕೆಲ್ಲ ಹೋಗ್ತಾ ಇದ್ವಲ್ವಾ, ಅಲ್ಲಿ ಧ್ಯಾನ ಎಲ್ಲ ಹೇಳ್ಕೊಡ್ತಾ ಇರ್ತಿದ್ರು. ಅಲ್ಲಿ ಒಂದು ಧ್ಯಾನ 10 ನಿಮಿಷ 15 ನಿಮಿಷ ಧ್ಯಾನ ಹೇಳ್ಕೊಡ್ತಾ ಇದ್ರು, ಕಲ್ತ್ಕೊಂಡಿದ್ದೆ. 30 ವರ್ಷದಿಂದನೂ ಅದನ್ನೆಲ್ಲ ಅಳವಡಿಸ್ಕೊಂಡು ಬರ್ತಾ ಇದ್ದೆ. ನಂತರ ಏನಾಗ್ತಾ ಇತ್ತು, ಭಗವದ್ಗೀತೆ ಕಡೆ ಸ್ವಲ್ಪ ಒಲವು ಹೆಚ್ಚಾಗ್ತಾ ಬಂತು. ನಮ್ಮೂರಲ್ಲಿ ಒಂದು ಶಂಕರ ಮಠ ಇತ್ತು. ಶಂಕರ ಮಠಕ್ಕೆ ಹೋಗಿ ಅಲ್ಲಿ ಪ್ರವಚನ ಕೊಡ್ತಾ ಇದ್ರು. ಪ್ರತಿದಿನ ಪ್ರವಚನ ಕೇಳಕ್ಕಂತ ಹೋಗ್ತಾ ಇದ್ದೆ. ಯಾವಾಗ 22 ವರ್ಷದ ಹಿಂದೆನೆ ಹೋಗ್ತಾ ಇದ್ದೀನಿ ನಾನು. ಆಗ ನನಗೆ ಏನಾಗ್ತಿತ್ತು, ಆ ಭಗವದ್ಗೀತೆನಲ್ಲಿ ಬರೋ ಪ್ರತಿಯೊಂದು ಅಧ್ಯಾಯದ ಪ್ರತಿಯೊಂದು ಶ್ಲೋಕದ ವಿವರಣೆ ಕೇಳ್ತಾ ಇದ್ರೆ ಅದೆಲ್ಲ ನನಗೋಸ್ಕರನೇ ಹೇಳಿದಾರೇನೋ, ನನ್ನ ಜೀವನಕ್ಕೆ ಅದು ಹೇಳಲ್ಪಟ್ಟಿದೆಯೇನೋ ಅಂತ ಅನ್ನಿಸ್ತಾ ಇರ್ತಿತ್ತು. ಅದು ಯಾರಿಗೇ ಆದ್ರೂ ಹಾಗೆ ಅನ್ಸುತ್ತೆ. ಅಷ್ಟು ಅರ್ಥಗರ್ಭಿತವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನ ಬರೀ ಶ್ಲೋಕ ಓದೋದಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತಾ ಬಂದ್ರೆ ನಮ್ ಜೀವನಕ್ಕೆ ಅದು ತುಂಬಾ ಹತ್ತಿರವಾಗಿರುತ್ತೆ. ಅದ್ರಲ್ಲಿ ನಮ್ಮ ಒಂದು ದುಃಖ ಎಲ್ಲಾನು ಕಡಿಮೆ ಆಗುತ್ತೆ ಅದನ್ನ ಓದ್ತಾ ಬಂದ್ರೆ. ಅಷ್ಟು ಚೆನ್ನಾಗಿರ್ತಾ ಇತ್ತು. ಆದ್ರೆ ನನಗೆ ಇನ್ನು ಏನೋ ಬೇಕು ಬೇಕು ಅಂತ ಅನ್ನಿಸ್ತಾ ಇತ್ತು. ಅದು ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ತುಂಬಾನೇ ಅನ್ಕೋತಾ ಇದ್ದೆ. ಬಟ್ ರಾತ್ರಿ ಹೊತ್ತು ಏನ್ ಅನ್ಕೋತಾ ಇದ್ದೆ, ಧ್ಯಾನ ಮಾಡ್ತಿದ್ದೆ. ಆದ್ರೂ ನನಗಿದು ಆನಾಪಾನಸತಿ ಧ್ಯಾನ ಗೊತ್ತೇ ಇರ್ಲಿಲ್ಲ. ಆದ್ರೂ ಕೂಡ ಧ್ಯಾನ ಮಾಡ್ಬೇಕು. ದೇವ್ರು ನಮ್ಗೆಲ್ಲ ಹೇಗೆ ಇಷ್ಟು ಅನುಕೂಲ ಮಾಡ್ಕೊಡ್ತಾನೆ, ದೇವ್ರಿಗೆ ಹೇಗೆ ಎನರ್ಜಿ ಬರುತ್ತೆ, ನನ್ನ ಒಂದು ಬಾಲಿಶ ಒಂದು ಹೀಗೆ ಅನ್ಕೊಂಡು ನಗು ಬರುತ್ತೆ. ನನ್ಗೆ ಯಾವ ತರ ಅನ್ನಿಸ್ತಾ ಇತ್ತು ಅಂತಂದ್ರೆ, ದೇವರಿಗೆ ನಾವು ಧ್ಯಾನ ಮಾಡಿದ್ರೆ ದೇವ್ರಿಗೆ ಶಕ್ತಿ ಬರುತ್ತೆ. ಆಗ ನಮ್ಗೆ ಏನೇನ್ ಬೇಕು ಎಲ್ಲ ಕೊಡ್ತಾ ಬರ್ತಾನೆ ಅಂತ ಅನ್ನಿಸ್ತಾ ಇತ್ತು. ಆತರ ಆಗಿ ನಾನು ನಿದ್ದೆ ಮಾಡ್ಬಿಡ್ತಾ ಇದ್ದೆ ನೈಟು. ಮತ್ತೆ ಸಡನ್ ಆಗಿ ಎಚ್ಚರ ಆದಾಗ ಅಯ್ಯೋ ಧ್ಯಾನ ಮಾಡ್ಬೇಕಲ್ವಾ, ದೇವ್ರಿಗೆ ಎನರ್ಜಿ ಬೇಕಲ್ವಾ, ನಮ್ಗೆ ಎನರ್ಜಿ ಬೇಕು ಅಂತ ಗೊತ್ತಿಲ್ಲ, ದೇವ್ರಿಗೆ ಎನರ್ಜಿ ಬೇಕಲ್ವಾ ಅಂತ ಸಡನ್ ಆಗಿ ಎದ್ದು ಕುತ್ಕೊಂಡು ಧ್ಯಾನ ಕುತ್ಕೊಂಡ್ಬಿಡ್ತಾ ಇದ್ದೆ. ಆತರ ಅನ್ನಿಸ್ತಾ ಇತ್ತು. ಬಟ್ ನಾನು ಗೊತ್ತಿಲ್ಲ ಏನೋ ಒಂದಿದೆ ಅಂತ, ಬಟ್ ಏನೋ ಬೇಕು ಅಂತ ಅನ್ನಿಸ್ತಾ ಇತ್ತು. ಅದು ಸಿಗ್ತಾ ಇರ್ಲಿಲ್ಲ. ಸರಿ ಹಾಗೆ 10 ನಿಮಿಷ 15 ನಿಮಿಷ ಧ್ಯಾನ ಮಾಡ್ಕೊಂಡ್ ಬರ್ತಾ ಇದ್ದೆ. ಚೆನ್ನಾಗಿರ್ತಾ ಇತ್ತು. ಏನೋ ಒಂಥರ ಆನಂದ. ಆನಂದ ಅಂದ್ರೆ ಈಗ ಗೊತ್ತಾಗ್ತಾ ಇದೆ ಅದು ಬ್ರಹ್ಮಾನಂದ ಅಂತ. ಅಂತ ಒಂದು ಆನಂದದ ಸ್ಥಿತಿನಲ್ಲಿದ್ದೆ. ಆಮೇಲೆ ನಾನು MA ಓದ್ತಾ ಇದ್ದೆ ಸಂಸ್ಕೃತ. ಆಗ ನನಗೆ ಕಠೋಪನಿಷತ್ ಬಂತು. ಕಠೋಪನಿಷತ್ನಲ್ಲಿ ತುಂಬಾ ಚೆನ್ನಾಗಿದೆ. ಯಮ ನಚಿಕೇತರ ಸಂವಾದ ಬರುತ್ತೆ ಅದ್ರಲ್ಲಿ. ಆ ನಚಿಕೇತ ಅವರಪ್ಪ ಒಂದು ಯಜ್ಞ ಮಾಡ್ತಾರೆ. ಅದ್ರಲ್ಲಿ ದಾನ ಧರ್ಮ ಎಲ್ಲ ಕೊಡ್ತಾ ಇರ್ತಾರೆ. ಬಡಕ್ಲಾಗಿರೋ ಹಸುಗಳನ್ನೆಲ್ಲ ದಾನ ಕೊಡ್ತಾ ಇರ್ತಾರೆ. ಅವನು ಕೇಳ್ತಾ ಇರ್ತಾನೆ, ನನ್ನನ್ ಯಾರಿಗ್ ಕೊಡ್ತೀಯಾ, ನನ್ನನ್ ಯಾರಿಗ್ ಕೊಡ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಅವ್ರಪ್ಪ ಏನು ಮಾತಾಡಲ್ಲ, ಸುಮ್ನಿರು ಸುಮ್ನಿರು ಅಂತ ಹೇಳ್ತಾ ಇರ್ತಾರೆ. ಬಟ್ ಇವ್ನ್ ಬಿಡೋದಿಲ್ಲ. ನನ್ನನ್ ಯಾರಿಗ್ ಕೊಡ್ತೀಯಾ ಅಂತ ಪೀಡಿಸ್ತಾನೆ ಇರ್ತಾನೆ. ಆ ಪೀಡಿಸುವಂತ ಸಮಯ ಅವನಿಗೆ ಅವ್ರ ಅಪ್ಪನಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ ನಿನ್ನನ್ನ ಯಮನಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ನಚಿಕೇತ ಅದನ್ನೇ ಹಿಡ್ಕೊಂಡ್ಬಿಡ್ತಾನೆ. ನನ್ನನ್ನ ಯಮನಿಗೆ ಕೊಡ್ತೀನಿ ಇದೆಲ್ಲ ಕೊಡು ಕೊಡು ಅಂತ. ಎಷ್ಟು ಇದ್ ಮಾಡಿ ಹೇಳಿದ್ರು ಅವ್ನು ಒಪ್ಕೊಳ್ಳೋದೇ ಇಲ್ಲ. ಆಗೇನ್ ಮಾಡ್ತಾನೆ, ಅವನು ವಿಧಿ ಇಲ್ದೇನೆ ಯಮನ್ನ ಕರೀತಾನೆ. ಯಮ ಬರ್ತಾನೆ. ಆಗ ಯಮ ಹೇಳ್ತಾರೆ, ಇಲ್ಲ ಇವನಿಗೆ ಆಯುಸ್ ಮುಗ್ದಿಲ್ಲ, ಇವನ್ ಕರ್ಕೊಂಡು ಹೋಗಕ್ ಆಗೋದಿಲ್ಲ ಅಂತ. ನಚಿಕೇತ ಬಿಡೋದಿಲ್ಲ. ನನ್ನನ್ನ ನಮ್ಮಪ್ಪ ನಿನಗ್ ಕೊಟ್ಟಿದ್ರೆ ನೀನ್ ನನ್ನನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ಕುತ್ಕೊಂಡ್ಬಿಡ್ತಾರೆ. ಸರಿ ಅವನಿಗೆ ಒಂದು 3 ವರಗಳು ಕೊಡ್ತಾನೆ. ಅದು ಏನು ಅಂತ ನನಗೆ ಈಗ ಅಷ್ಟು ನೆನಪಿಲ್ಲ ಮಾಸ್ಟರ್ಸ್. ತುಂಬಾ ಚೆನ್ನಾಗಿದೆ. ಆಮೇಲೆ ಅವನಿಗೆ ಆಸೆ ತೋರಿಸ್ತಾನೆ, ನಿನಗೆ ಆತ್ಮಜ್ಞಾನ. ಅವ್ನ್ ನಚಿಕೇತನೇ ಕೇಳ್ತಾನೆ, ಸತ್ತ ಮೇಲೆ ಏನಾಗ್ತೀವಿ, ನಮ್ಗ್ ಕರ್ಕೊಂಡು ಹೋದ್ಮೇಲೆ ನಾವ್ ಏನಾಗ್ತೀವಿ, ಅದನ್ನೆಲ್ಲ ನನಗ್ ತಿಳಿಸ್ಕೊಡು ಅಂತ ಕೇಳ್ತಾನೆ. ಆ ತಿಳಿಸ್ಕೊಡೋಂತ ಸಮಯ ಅವನಿಗೆ ಗೊತ್ತಾಗುತ್ತೆ. ಸತ್ತ ಮೇಲೆ ಆತ್ಮ ಅಂದ್ರೆ ಏನು, ಅದು ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಆತ್ಮಜ್ಞಾನ ಅವನಿಗೆ ಅವಾಗ ಗೊತ್ತಾಗುತ್ತೆ. ಅಷ್ಟು ಚಿಕ್ಕ ಹುಡುಗ ಅವನು, 12 ವರ್ಷದ ಹುಡುಗ ಅಷ್ಟೇ. ಅವನಿಗೆ ಆ ವಯಸ್ಸಿಗೆನೆ ಆತ್ಮಜ್ಞಾನದ ಬಗ್ಗೆ
ಅರಿವು ಸಿಕ್ಬಿಡುತ್ತೆ. ಆತರ ಅದೊಂದು ಸಬ್ಜೆಕ್ಟ್ ನ ಓದ್ತಾ 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 ನನಗೇನಾಯ್ತು, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಾ ಇತ್ತು. ಈ ತರ ಜೀವನನೇ ಚೆನ್ನಾಗಿರುತ್ತಲ್ಲ, ಈ ಸಂಸಾರ ಇದಕ್ಕೆ ಏನಕ್ಕೆ, ಆ ಸಂಸಾರದಲ್ಲಿದ್ರೆ ಇದೆಲ್ಲ ಓದೋದು ಈ ತರ ಏನು ಅನ್ಸೋದು ಎಲ್ಲ ತುಂಬಾ ಕಷ್ಟ ಆಗುತ್ತೆ, ಬೇಡ ಅಂತ ಅನ್ನಿಸ್ತಾ ಇತ್ತು. ಅದೇ ಟೈಮ್ ನಲ್ಲಿ ಏನಾಯ್ತು, ನಮ್ ತಂದೆಯವರು ಕ್ಯಾನ್ಸರ್ ಬಂದಿತ್ತು, ಅವರು ಬಾಡಿ ವೇಕೇಟ್ ಮಾಡ್ಬಿಟ್ರು. ಆ ಟೈಮ್‌ಗೆ ನನಗೆ ಒಂದು ಸಾವಿನಾಚೆಯ ಅದ್ಭುತ ಲೋಕ ಅಂತ ಒಂದು ಬುಕ್ ಇತ್ತು. ಅದನ್ನೆಲ್ಲ ಓದ್ಕೊಂಡಿದ್ದೆ. ಬಟ್ ಆಗ ಏನಾಗುತ್ತೆ, ಅಪ್ಪ ಈಗ ನೆಕ್ಸ್ಟ್ ಎಲ್ಲಿಗ್ ಹೋಗ್ತಾರೆ, ಅದ್ರ ಬಗ್ಗೆ ಒಂದ್ ಚೂರ್ ಜ್ಞಾನ ಇತ್ತು. ಆ ಟೈಮ್‌ನಲ್ಲಿ ನಮ್ಮ ಅಜ್ಜಿ, ನಮ್ಮ ಅತ್ತೆ ಅವರೆಲ್ಲ ಎಕ್ಸ್‌ಪೈರ್ ಆಗಿದ್ದವರೆಲ್ಲ ಬಂದು ನಮ್ಮ ಅಪ್ಪನ್ ಕರೀತಾ ಇದ್ರು. ನನಗೆ ಆಗ ಅರ್ಥ ಆಗ್ತಾ ಇತ್ತು, ಓ ಇನ್ನು ಅಪ್ಪನೂ ವೆಕೇಟ್ ಮಾಡ್ಬಿಡ್ತಾರೆ, ಹೊರಟು ಹೋಗ್ತಾರೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ನಾನ್ ಅಷ್ಟು ಅಳ್ಳಿಲ್ಲ. ಬಟ್ ನನಗ್ ಗೊತ್ತಿಲ್ಲ. ಆದ್ರೆ ಏನೋ ಗೊತ್ತಿಲ್ಲ. ನನಗೆ ಅಳು ಬರ್ಲಿಲ್ಲ. ಅಪ್ಪ ಇಲ್ಲೇ ಇದ್ದಾರೆ. ಬಟ್ ನಮಗ್ ಕಾಣ್ತಾ ಇಲ್ಲ. ಅವ್ರು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಿಲ್ಲ. ಈ ತರ ಅನ್ಕೊಂಡು ನಾನು ನಮ್ಮ ಅಮ್ಮನಿಗೂ ಧೈರ್ಯ ಹೇಳ್ತಾ ಇದ್ದೆ. ಆ ತರ ನಡ್ಕೊಂಡ್ ಬಂತು. ಹಾಗೇನೆ ನಾನು ಮದ್ವೆ ಕೂಡ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮಾಡ್ಕೊಳ್ಳೋದ್ ಬೇಡ ಅಂತ. ನನಗೆ ಕಠೋಪನಿಷತ್ತು, ಈ ಸಂಸ್ಕೃತ ಪಾಠ ಹೇಳ್ಕೊಡ್ತಾ ಇದ್ರು ಗುರುಗಳು. ಅವ್ರನ್ನ ಕೇಳ್ದೆ ನಾನು. ಆಮೇಲೆ ನಮ್ಮನೇಲಿ ಎಲ್ಲ ಫೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನ್ ಕೇಳ್ದೆ, ಇಲ್ಲ ನನ್ಗೆ ಈ ತರ ಬೇಡ, ಮದ್ವೆ ಬೇಡ ಅನಿಸ್ತಾ ಇದೆ. ಇದ್ರಲ್ಲೇ ಸಾಧನೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲಮ್ಮ, ಹೆಣ್ಮಕ್ಳಿಗೆ ಗೃಹಸ್ಥ ಜೀವನನೇ ಮುಖ್ಯ. ಅದ್ರಲ್ಲೂ ತಾಯಿ ಆದ್ಮೇಲೆ ಪರಿಪೂರ್ಣತೆ ಬರೋದು. ನೀನ್ ಅದನ್ನ ಒಪ್ಕೊಳ್ಳೇಬೇಕು ಅಂತ ಹೇಳೋದು. ಸರಿ, ಅವ್ರು ಹೇಳದ್ಮೇಲೆ ಇನ್ನೇನು ಇದೇನೆ ನಾನು ಈ ಗೃಹಸ್ಥ ಜೀವನಕ್ಕೆ ಬಂದೆ. ಬಂದ್ಮೇಲೆ ನಾನು ಯಾವಾಗ್ಲೂ ದೇವ್ರನ್ನ ಏನು ಕೇಳ್ತಾ ಇರ್ಲಿಲ್ಲ ಮಾಸ್ಟರ್ಸ್. ನನಗೆ ಆತ್ಮಜ್ಞಾನ ಬೇಕು, ಆತ್ಮಜ್ಞಾನ ಬೇಕು. ಜ್ಞಾನ, ಮುಕ್ತಿ, ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ ಇದನ್ನ ಕೇಳ್ತಾ ಇದ್ದೆ. ನನ್ಗಿನ್ನೇನೋ ಬೇಡ, ಅಷ್ಟನ್ನ ಕೊಡು ಅಂತ ಕೇಳ್ತಾ ಇದ್ದೆ. ಆದ್ರೆ ನೋಡಿ, ನನ್ಗೆ ಎಷ್ಟು ವರ್ಷ, 25 ವರ್ಷ ಆಯ್ತು ಮದ್ವೆ ಆಗಿ ಈಗ. ನನಗೀಗ 4 ವರ್ಷದಿಂದ ಈ ಒಂದು ಆನಾಪಾನಸತಿ ಧ್ಯಾನ, ಆತ್ಮಜ್ಞಾನ ಇದೆಲ್ಲ ಸಿಗ್ತಾ ಬಂತು. ಅಷ್ಟು ವರ್ಷದಿಂದ ತಪನ ಇದ್ರು ಕೂಡ ನನಗ್ ಸಿಗ್ಲಿಲ್ಲ. ಅದು ನನಗೆ ಕಾರಣ ಈಗ ಗೊತ್ತಾಗ್ತಾ ಇದೆ. ನನ್ನ ಕರ್ಮ ಅಷ್ಟಿತ್ತು. ಅದು ಎಲ್ಲ ಕಳಿಬೇಕಾಗಿತ್ತು. ಕಳ್ಕೊಳ್ತಾ ಬಂದೆ. ಈಗ ಧ್ಯಾನಕ್ ಬಂದೆ. ಈಗ ನಾನು ಧ್ಯಾನಕ್ ಬಂದು 4 ವರ್ಷ ಆಯ್ತು ಮಾಸ್ಟರ್. 4 ವರ್ಷ ಆದ್ರೂನು 1 ವರ್ಷದಿಂದ ಹೇಳ್ತಾ ಇದ್ರು. ನಮ್ಮ ಯಜಮಾನ್ರ ಸೋದರ ಮಾವನ್ ಹೆಂಡತಿ ಶ್ಯಾಮಲಾ ಅಂತ. ಬಟ್ ಈಗ ಅವರು ಇಲ್ಲ, ಬಾಡಿ ರಿಜೆಕ್ಟ್ ಮಾಡ್ಬಿಟ್ರು. ಅವ್ರು ಹೇಳ್ತಾನೆ ಇದ್ರು, 1 ವರ್ಷದಿಂದ ಹೇಳ್ತಾ ಇದ್ರು, ನೀನ್ ಧ್ಯಾನ ಎಲ್ಲ ಮಾಡ್ತೀಯಲ್ಲ, ಇದನ್ ಮಾಡು, ತುಂಬಾ ಚೆನ್ನಾಗಿರುತ್ತೆ ನಿನ್ಗೆ, ತುಂಬಾ ಖುಷಿ ಆಗುತ್ತೆ ಅಂತ. ನನಗೆ ಸ್ವಲ್ಪ ಅಹಂ ಇತ್ತಲ್ಲ. ಓ ನನಗ್ ಗೊತ್ತಲ್ಲ, ನಾನ್ ಮಾಡ್ತಾ ಇದೀನಿ. ಅದನ್ನೇ ಇವ್ರು ಹೇಳ್ತಾರೆ, ಮ್ಯೂಸಿಕ್ ಹಾಕೊಂಡೆಲ್ಲ ಮಾಡ್ತಾರೆ, ಧ್ಯಾನ ಮಾಡುತ್ತೆ, ಹಾಗೆಲ್ಲ ಮಾಡಬಾರ್ದು ಅಂತ ಮನ್ಸಲ್ಲಿ ಅನ್ಕೊಳ್ಳೋದು. ಅವ್ರು ಹೇಳ್ದಾಗ ಹ್ಞೂ ಅನ್ನೋದು. ಬಟ್ ಆಮೇಲೆ ಏನಾಯ್ತು, 1 ವರ್ಷ ಅವ್ರು ಫೋರ್ಸ್ ಮಾಡ್ಲಿಲ್ಲ. ಕಡ್ತಾಳ್ಗೆಲ್ಲ ಹೋಗ್ಬಂದು ಈ ತರ ಎಲ್ಲ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಹೌದಾ ಹೌದಾ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾ ಇದ್ದೆ. ಆಮೇಲೆ ಏನ್ ಮಾಡಿದ್ರು, ಒಂದು ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ ನೋಡು ಅಂತಂದ್ರು. ಸರಿ ಬಿಡು, ಯೂಟ್ಯೂಬ್ ಲಿಂಕ್ ತಾನೇ ಕಳಿಸ್ತೀನಿ ಅಂದ್ಬಿಟ್ಟು ಕಳ್ಸಿ ಅಂದೆ. ಕಳ್ಸಿದ್ರು ಕೂಡ ನೋಡಿರ್ಲಿಲ್ಲ. ಕೇಳಕ್ ಸ್ಟಾರ್ಟ್ ಮಾಡಿದ್ರು, ನೋಡಿದ್ಯಾ ನೋಡಿದ್ಯಾ ಅಂತ. ಅಯ್ಯೋ ಇಷ್ಟೊಂದ್ ಕೇಳ್ತಾರಲ್ಲ, ಸರಿ ನೋಡೋದಲ್ಲೇನು ಅಂತ ಒಂದಿನ ನೋಡ್ದೆ ಬಿಟ್ಬಿಟ್ಟೆ, ಮಾಡ್ಲಿಲ್ಲ. ನನ್ನ ಕರ್ಮ ಇನ್ನೂ ಕಳ್ದಿರ್ಲಿಲ್ಲ. ಸೊ ಆಮೇಲೆ ಮಾಡಿದ್ಯಾ ಅಂತ ಕೇಳಕ್ ಸ್ಟಾರ್ಟ್ ಮಾಡೋದು. ಇಷ್ಟು ಕೇಳ್ತಾರಲ್ಲ, ಇದು ಅವ್ರ ಸಮಾಧಾನಕ್ಕೆ ಒಂದಿನ ಮಾಡೋಣ ಅಂತ ಕೂತೆ. ಫೈನ್ ಡೇ, ನನಗೆ ಗೊತ್ತಿಲ್ಲ, ಸಂಕ್ರಾಂತಿ ಹಬ್ಬ 2021. ಆ ಇನ್ 2 ದಿನ ಇತ್ತು ಹಬ್ಬಕ್ಕೆ. ಸ್ಟಾರ್ಟ್ ಮಾಡ್ದೆ. ಇವತ್ತು ನಾನು ಸ್ಟಾರ್ಟ್ ಮಾಡ್ದೆ. ಬೆಳಗ್ಗಿನ ಜಾವ ಕೂತ್ಕೊಂಡೆ, ಧ್ಯಾನ ಮಾಡ್ದೆ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು. ಏನು ಹುಡುಕ್ತಾ ಇದ್ನೋ ನನಗೆ ಅದೇನೋ ಒಂಥರ ಆನಂದ ಸಿಗ್ತಾ ಇತ್ತು. ನೆಕ್ಸ್ಟ್ ಡೇ ನಮ್ಮ ಯಜಮಾನ್ರು ಕೂಡ ಕೂತ್ಕೊಂಡ್ಬಿಟ್ರು. ನಾನ್ ಬನ್ನಿ ಅಂತ ಹೇಳಿಲ್ಲ, ಏನು ಹೇಳಿಲ್ಲ. ಸೊ ಅದು ನಂಗೆ ತುಂಬಾ ಖುಷಿ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೂ ನಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ನಮ್ಮ ಮನೆಯವ್ರು ಮಾಡ್ತಾರೆ. 4 ಗಂಟೆಯಿಂದ 6 ಗಂಟೆ ನಾನ್ ಮಾಡ್ಕೊಳ್ತೀನಿ. ತುಂಬಾ ಅದ್ಭುತವಾಗಿದೆ. ನಾನು ಬಂದಿದ್ದು ಆತ್ಮಜ್ಞಾನಕ್ಕೆ. ಆದ್ರೆ ನನ್ಗೆ ಇಲ್ಲಿ ಆರೋಗ್ಯ ಸಿಕ್ತು, ನೆಮ್ಮದಿ ಸಿಕ್ತು. ಜೀವನದಲ್ಲಿ ಏನು ಬೇಡವಾಗಿತ್ತು ಅದನ್ನೆಲ್ಲ ಕಳ್ಕೊಂಡೆ. ಏನ್ ಬೇಕಾಗಿತ್ತು ಅದನ್ನೆಲ್ಲ ಪಡ್ಕೊಂಡೆ. ತುಂಬಾ ಖುಷಿಯಾಗಿದ್ದೀನಿ ಲೈಫಲ್ಲಿ. ನಮ್ ಹಸ್ಬೆಂಡು ಹಾರ್ಟ್ ಅಟ್ಯಾಕ್ ಆಗಿತ್ತು. ನನಗೆ ಪಾಸ್ಟು, ಫ್ಯೂಚರು ಭಯ ಆಗ್ತಾ ಇತ್ತು. ಈ ಹೇಗಪ್ಪ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಹೇಗೆ ಮುಂದಿನ ಜೀವನ? ಕೊನೆವರೆಗೂ ಇವ್ರಿಗೆ ಹೀಗೆ ದುಡಿಯೋದಿಕ್ಕಾಗುತ್ತಾ? ಖರ್ಚು ವೆಚ್ಚ ಎಲ್ಲ ಹೇಗ್ ತೂಗ್ಸೋದು? ಅದು ಒಂದು ಕಷ್ಟ ಅಂತ ಅನಿಸ್ತಾ ಇತ್ತು, ಭಯ ಆಗ್ತಾ ಇತ್ತು. ಅದ್ರ ಬಗ್ಗೆನೂ ಇವಾಗ ಯಾವುದೇ ಒಂದು ಭಯನೂ ಇಲ್ಲ. 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಮತ್ತೆ ಆನಂದ ಸಿಗ್ತಾ ಇತ್ತು. 2 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಮಂಡಲ ಧ್ಯಾನ ಮಾಡಿಸ್ದೆ. ಪ್ರಚಾರ ಮಾಡ್ಬೇಕು ಅಂತಾರಲ್ಲ, ಹೇಗ್ ಮಾಡೋದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ.
ಸೊ ನಮ್ಮನೆ ಬೀದಿಲೆಲ್ಲ ಓಡಾಡೋರ್ನೆಲ್ಲ ನೋಡಿ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ನಲ್ಲ, ಇಷ್ಟೊಂದು ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅಂತದೆ. ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸ್ ಎಷ್ಟೊಂದು ಒದ್ದಾಡ್ತಾರೆ ಅನಾರೋಗ್ಯದಿಂದ. ಹೇಳೋಣ ಹೇಳೋಣ ಅಂತ ಅನಿಸ್ತಾ ಇತ್ತು, ಹೇಗ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ನಾನೇನ್ ಮಾಡ್ದೆ, ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಬಿಟ್ಟು ಕರ್ದೆ, ನಮ್ಮನಲ್ಲಿ ಒಂದು ಮಂಡಲತೆನೆ ಇಟ್ಬಿಟ್ಟು ಅಲ್ಲಿ ಬನ್ನಿ ಅಂತ. ಯಾರು ಬರ್ಲಿಲ್ಲ. ಸೊ ಬೇಜಾರಾಯ್ತು. ಆಮೇಲೆ ನನ್ ಯೋಗ ಫ್ರೆಂಡ್ಸ್ ಇದ್ರು ಕೆಲವರು, ಮತ್ತೆ ಭಜನೆಗೆ ಹೋಗ್ತಾ ಇದ್ದೆ, ಭಜನೆ ಫ್ರೆಂಡ್ಸ್ ಇದ್ರು. ಅವ್ರನ್ನೆಲ್ಲ ಕರ್ದೆ, ಈ ತರ ಧ್ಯಾನ ಮಾಡಿಸ್ತೀನಿ ಬನ್ನಿ. ಹೌದಾ ಆಯ್ತು ಬರ್ತೀವಿ ಅಂತ ಅಂದ್ಬಿಟ್ಟು ಬಂದ್ರು. ಒಂದ್ ಫಸ್ಟ್ ಡೇ ಒಂದ್ 8-10 ಜನ ಬಂದ್ರು. ಎಲ್ಲಾರು ಧ್ಯಾನ ಮಾಡುದು. ಸೊ ಅದ್ರಲ್ಲಿ ಒಬ್ರು ಲತಾ ಅಂತ ಫಸ್ಟ್ ಡೇ ಬಂದ್ರು. ಅವ್ರಿಗೆ 20 ವರ್ಷದಿಂದ ಮೈಗ್ರೇನ್ ಇತ್ತಂತೆ. ಡೈಲಿ ಮಾತ್ರೆ ತಗೋತಾ ಇದ್ರು. ಸೊ ಅವ್ರಿಗೇನಾಯ್ತು, ಫಸ್ಟ್ ಡೇ ಮಾತ್ರೆ ತಗೊಳೋದ್ ಮರ್ತ್ಬಿಟ್ಟಿದ್ದಾರೆ. ಮನೇಲಿ ಮಲ್ಕೊಂಡಾಗ ನೈಟು ನೆನಪಾಯ್ತಂತೆ, ಇವತ್ ಮಾತ್ರೆ ತಗೊಂಡಿಲ್ವಲ್ಲ, ಸರಿ ನೋವಿಲ್ಲ ಬಿಡು ನಾಳೆ ತಗೊಂಡ್ರಾಯ್ತು ಅಂತ ಸುಮ್ನಾಗಿದ್ದಾರೆ. ಮತ್ತೆ ನೆಕ್ಸ್ಟ್ ಡೇನೂ ಅದೇ ತರ ಆಗಿದೆ. 2 ಇಯರ್ಸ್ ಆಯ್ತು. ಅವರು ಕೂಡ ಮಾತ್ರೆ ಬಿಟ್ಬಿಟ್ಟಿದ್ದಾರೆ. ನೋವೇ ಹೊರಟೋಗ್ಬಿಟ್ಟಿದೆ. ಅದು ತುಂಬಾ ಖುಷಿ ಅನ್ನಿಸ್ತು. ಮತ್ತೆ ಇನ್ನೊಬ್ರು ನಿದ್ದೆನೆ ಬರ್ತಾ ಇರ್ಲಿಲ್ಲ ಅಂತ ಇದ್ದವ್ರು. ನಮ್ ಮನೇಲಿ ನಾನು 12:30ಗೆ ಬೆಳಿಗ್ಗೆ 12:30ಗೆ ಉಟ್ಕೋತಾ ಇದ್ದೆ. ಮಧ್ಯಾಹ್ನ 2:30ಗೆ ಮುಗಿತಾ ಇತ್ತು. ಸೊ ಅವರು ಕ್ಲಾಸ್ ಮುಗಿಸ್ಕೊಂಡು ಮಲ್ಕೊಂಡ್ರೆ ಸಂಜೆ 6 ಗಂಟೆ ಆದ್ರೂ ಎಚ್ಚರ ಆಗ್ತಾ ಇರ್ಲಿಲ್ಲ ಮತ್ತೆ. ರಾತ್ರಿ ಹೊತ್ತು ಅಷ್ಟು ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಕಣ್ರೀ. ಸಂಜೆ ಲೈಟ್ ಹಾಕ್ಬೇಕು ಅಂದ್ಬಿಟ್ಟು ನಾನು ಎದ್ದೇಳ್ತೀನಿ. ಅಷ್ಟು ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಅಂತಂದ್ರು. ಸೊ ಅದು ಒಂಥರ ನನಗೆ ಖುಷಿ ಅನ್ನಿಸ್ತು. ನನಗೇನಾಗ್ತಾ ಇತ್ತು, ತುಂಬಾ ಬ್ಯಾಕ್ ಪೇನ್ ಇತ್ತು. ಬ್ಯಾಕ್ ಪೇನ್ ಎಷ್ಟು ಸಿವಿಯರ್ ಆಗಿರ್ತಿತ್ತು ಅಂದ್ರೆ ನಾನು ಯಾವಾಗ್ಲೂ ಸ್ವೆಟರ್ಸ್ ಹಾಕೊಂಡೇ ಇರ್ಬೇಕಾಗಿತ್ತು. ಆ ಧ್ಯಾನ ಪ್ರಚಾರ ಮಾಡುವಂತ ಸಮಯ 21 ದಿನ ಮಂಡಲ ಧ್ಯಾನದಲ್ಲಿ ನಾನೇನ್ ಮಾಡ್ತಿದ್ದೆ, ಮಾಸ್ಟರ್ಸ್‌ನೆಲ್ಲ ಧ್ಯಾನಕ್ಕೆ ಕೂರಿಸ್ಬಿಟ್ಟು, ಸೆಕೆ ಆಗ್ತಿತ್ತು ಫ್ಯಾನ್ ಹಾಕಿರ್ತಿದ್ರು. ಅವ್ರಿಗೆಲ್ಲ ಫ್ಯಾನ್ ಹಾಕ್ಬಿಟ್ಟು ಆಮೇಲೆ ನಾನು ಸ್ವೆಟರ್ಸ್ ಹಾಕೊಂಡು ಕೂತ್ಕೋತಾ ಇದ್ದೆ. ಒಂದ್ ಸ್ವೆಟರ್ ಸಾಕಾಗ್ತಿರ್ಲಿಲ್ಲ, 2 ಸ್ವೆಟರ್ ಹಾಕೋತಾ ಇದ್ದೆ. ಕೈ ನೋವು ಬರ್ತಾ ಇತ್ತು, ಬ್ಯಾಕ್ ಪೇನ್ ಬರ್ತಾ ಇತ್ತು, ಲೆಫ್ಟ್ ಹ್ಯಾಂಡ್ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತಾ ಇತ್ತು. ಅದು ಎಷ್ಟು ಸಿವಿಯರ್ ಆಗಿತ್ತು ಅಂತಂದ್ರೆ, ಚಳಿಗಾಲದಲ್ಲಿ 2 ಸ್ವೆಟರ್ ಜೊತೆಗೆ ಹಾಟ್ ವಾಟರ್ ಬ್ಯಾಗ್‌ನ ಇಟ್ಕೋಬೇಕಾಗಿತ್ತು ನಾನು ಕೈಗಳಲ್ಲಿ. ಕೆಲ್ಸ ಮಾಡಕ್ಕೆ, ತಣ್ಣೀರ್ ಮುಟ್ಟಕ್ಕೆ ಒಂದ್ ಲೋಟ ನೀರ್ ಹಿಡ್ಕೊಂಡ್ ಕುಡಿದ್ರು ಕೈ ನೋವು ಬಂದ್ಬಿಡ್ತಾ ಇತ್ತು. ಅಷ್ಟು ಸಿವಿಯರ್ ಆಗಿದ್ದಂತ ಪೈನು. ಅದು ಏನಾಯ್ತು ಹೇಗೋಯ್ತು ಗೊತ್ತಿಲ್ಲ. ಮಂಡಲ ಧ್ಯಾನ ಎಲ್ಲ ಮುಗೀತು. ಕೆಲವೊಂದು ವರ್ಕ್‌ಶಾಪ್ಸ್ ನಡೀತಾ ಇತ್ತು ಯೂಟ್ಯೂಬ್‌ನಲ್ಲಿ. ಮಧುಶ್ರೀ ಮೇಡಮ್ ಅವ್ರದ್ದು ಮ್ಯಾಜಿಕ್ ಬುಕ್ ವರ್ಕ್‌ಶಾಪ್ ಇರ್ಬೋದು, ಸೆಲ್ಫ್ ಲವ್ ಇರ್ಬೋದು. ಅದನ್ನೆಲ್ಲ ನೋಡಿ ನಾನು ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಬಂದೆ. ಎಷ್ಟು ಮ್ಯಾಜಿಕ್ ಆಗೋಯ್ತು ನನ್ ಲೈಫಲ್ಲಿ ಅಂತಂದ್ರೆ, ಆವತ್ತು ನಾನು ಸ್ವೆಟರ್ ಹಾಕೊಳ್ಳೋದ್ ಬಿಟ್ಟಿದ್ದು, ನನಗ್ ಬೆನ್ನೋವು ಹೋಗಿದ್ದು, ಕೈ ನೋವು ಎಲ್ಲ ಹೊರಟೋಯ್ತು. ಇವತ್ತಿನವರೆಗೂ ರಿಪೀಟ್ ಆಗಿಲ್ಲ. ಎಷ್ಟು ಸ್ವೆಟರ್ಸ್‌ನ ಇಟ್ಕೊಂಡಿದ್ದೆ ಅಂತಂದ್ರೆ, ದೇವ್ರ ಮನೆ ಪೂಜೆಗೆ ಒಂದ್ ಸ್ವೆಟ್ರು, ವಾಕಿಂಗ್ ಹೋಗೋಕೆ ಒಂದ್ ಸ್ವೆಟರು, ಮತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಬೇರೆ ಬೇರೆ ಸ್ವೆಟರ್ಸು. ಈವನ್ ಮದ್ವೆ ಇರ್ಲಿ, ಫಂಕ್ಷನ್ ಇರ್ಲಿ, ಒಂದ್ ರಿಸೆಪ್ಷನ್ ಇರ್ಲಿ, ಅಲ್ಲಿಗೂ ಕೂಡ ಸ್ವೆಟರ್ ಇಲ್ದೆ ಹೋಗಕ್ ಆಗ್ತಿರ್ಲಿಲ್ಲ. ಪ್ರತಿಯೊಬ್ರು ಕೇಳೋರು. ನನಗೂ ಹೇಳಿ ಹೇಳಿ ಬೇಜಾರಾಗ್ತಾ ಇತ್ತು. ಫಂಕ್ಷನ್ಸ್ ಅಲ್ಲೆಲ್ಲ ಎಷ್ಟ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ, ಸ್ವೆಟರ್ ಹಾಕೋಬೇಕಲ್ಲ ಅಂತ ಅನಿಸ್ತಾ ಇತ್ತು. ಬ್ಲೌಸ್‌ಗಳು, ಡಿಸೈನ್ ಬ್ಲೌಸ್‌ಗಳು ಏನು ಹೊಲ್ಸ್ಕೊಳಕ್ ಆಗ್ತಾ ಇಲ್ಲ. ಅದೊಂದು ಬೇಜಾರಾಗ್ತಾ ಇತ್ತು. ಆಮೇಲೆ ಈಗ ಕೇಳ್ತಾರೆ, ಏನ್ರಿ ಸ್ವೆಟರ್ ಹಾಕೊಂಡಿಲ್ವಲ್ಲ ಅಂತ. ಅಷ್ಟು ಖುಷಿ ಆಗುತ್ತೆ. ಆ ಸ್ವೆಟರ್‌ಗಳನ್ನೆಲ್ಲ ತೆಗೆದು ಒಂದ್ ಸೂಟ್‌ಕೇಸಲ್ಲಿ ಹಾಕಿ ಮೇಲೆ ಇಟ್ಬಿಟ್ಟಿದೀನಿ. ಈಗ ಲಾಸ್ಟ್ ಇಯರ್ ಅದನ್ನೆಲ್ಲ ತೆಗೆದು ಇಟ್ಕೋಬಾರ್ದು, ಯೂಸ್ ಮಾಡದೆ ಇದ್ಮೇಲೆ ಅಂತ ಅಂತಾರೆ ಅಂತ ಅದನ್ನು ಎಲ್ಲ ಕೊಟ್ಟು ಖಾಲಿ ಮಾಡ್ಬಿಟ್ಟೆ. ಈಗ ನ್ಯಾಚುರಲ್ ಆಗಿ ನಿಮ್ಗೆಲ್ಲ ಯಾವಾಗ ಚಳಿ ಆಗುತ್ತೆ, ಆವಾಗ ಈ ವಿಂಟರ್ ಅಲ್ಲಿ ಮಾತ್ರ ನನಗೂ ಚಳಿ ಆಗುತ್ತೆ. ಆವಾಗ ಮಾತ್ರ ಸ್ವೆಟರ್ಸ್ ಯೂಸ್ ಮಾಡ್ತಾ ಇದೀನಿ. ತುಂಬಾ ಅದ್ಭುತವಾಗಿದೆ. 18 ಸೂತ್ರ ಅಂತಂತಾರೆ. ನಮ್ಮೊಳಗೆ ಪತ್ರಿಜಿ ಎಷ್ಟು ಅದ್ಭುತವಾದ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಿ ಹೋದ್ರು ನಂಗೆ ಪ್ರಚಾರ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು. ಮತ್ತೆ ಧ್ಯಾನ, ಯಾರನ್ನ ನೋಡಿದ್ರು ಧ್ಯಾನ ಹೇಳ್ಕೊಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ನಾನು ಯಾವಾಗ್ಲೂ ಪಾಂಪ್ಲೆಟ್ಸ್ ಇಟ್ಕೊಂಡಿರ್ತೀನಿ. ಒಂದ್ ಬಸ್ಸಲ್ಲಿ ಹೋಗ್ಲಿ, ಬಸ್ಸಲ್ಲೆಲ್ಲ ಹಂಚ್ತೀನಿ. ಕಂಡಕ್ಟರ್, ಡ್ರೈವರ್‌ಗೂ ಅಟ್‌ಲೀಸ್ಟ್ ಬೇರೆಯವ್ರಿಗೆ ಕೊಡಕ್ಕಾಗ್ಲಿ, ಅಕ್ಕಪಕ್ಕ ಕೂತಿರೋರ್ಗೆ ಕಂಡಕ್ಟರ್‌ಗಂತೂ ಕೊಟ್ಟೇ ಕೊಡ್ತೀನಿ. ಏನಿದು ಅಂತಾರೆ, ಹೇಳಕ್ ಟೈಮ್ ಇದ್ರೆ ಹೇಳ್ತೀನಿ. ಕೆಲವರೆಲ್ಲ ಅಯ್ಯೋ ನಮ್ಗೆಲ್ಲ ಟೈಮ್ ಇಲ್ಲಮ್ಮ ಅಂತ ಅಂತಾರೆ. ಸರ್ ನೀವಾಗ ಇದನ್ನ ಇಟ್ಕೊಳ್ಳಿ, ರಾತ್ರಿ ಮನೆಗ್ ಹೋದ್ಮೇಲೆ ಫ್ರೀ ಟೈಮ್‌ನಲ್ಲಿ ನಿಧಾನಕ್ ಕುತ್ಕೊಂಡ್ ನೋಡ್ಕೊಂಡು ಅದನ್ನ ಫಾಲೋ ಮಾಡಿ, ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಕೆಲವೊಂದ್ಸಲ ಏನಾಗುತ್ತೆ, ಪಾಂಪ್ಲೆಟ್ಸ್ ತಗೊಂಡ್ ಹೋಗೋದ್ ಮಿಸ್ ಆಗ್ಬಿಡುತ್ತೆ. ಅಂತ ಟೈಮ್‌ನಲ್ಲಿ ನಾನೇನ್ ಮಾಡ್ತೀನಿ, ಸರ್ ಪಿಎಂಸಿ ಯೂಟ್ಯೂಬ್ ನೋಡ್ತೀರಾ ಅಲ್ವಾ ಅಂತ ಕೇಳ್ತೀನಿ. ನೋಡ್ತೀನಿ ಅಂದ್ರೆ ಪಿಎಂಸಿ ಕನ್ನಡ ಅಂತ ನೋಡಿದೀನಿ. ಅಯ್ಯೋ ಕನ್ನಡ ಗೊತ್ತಿಲ್ಲಮ್ಮ ಅಂತಾರೆ. ಸರ್ ಕನ್ನಡ, ತೆಲುಗು, ತಮಿಳು, ಇಂಗ್ಲಿಷ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸಿಗುತ್ತೆ. ಪಿಎಂಸಿ ಅನ್ನೋದ್ ನೆನ್ಪಿಟ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಅದ್ರಲ್ಲೊಂದು ಮೆಡಿಟೇಷನ್ ಇದೆ. ಮಾಡ್ತಾ ಬನ್ನಿ ಸರ್, ನಿಮ್ ಲೈಫೇ ಅದ್ಭುತ ಅಂತ ಹೇಳ್ತೀನಿ. ತುಂಬಾ ಜನಕ್ಕೆ ಅದು ಕೂಡ ಖುಷಿ ಆಗ್ತಾ ಇದೆ. ಈ 18 ಸೂತ್ರಗಳು ಅಂತ ನಮ್ ಪತ್ರಿಜಿಯವರು ಸುಮ್ನೆ ಹೇಳಿಲ್ಲ ಮಾಸ್ಟರ್ಸ್. ಅದ್ರಲ್ಲಿ
ನಾನು ಒಂದು 4-5 ಮಾತ್ರ ಫಾಲೋ ಮಾಡಕ್ ಆಗ್ತಾ ಇಲ್ಲ. ಇನ್ನು ಎಲ್ಲಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾನೇ ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಧ್ಯಾನ ಮಾಡ್ತೀವಿ ಮತ್ತೆ ಆನಾಪಾನಸತಿ ಧ್ಯಾನನೇ ಮಾಡ್ತಾ ಇದ್ದೀನಿ. ಮತ್ತೆ ಬುಕ್ಸ್ ರೀಡಿಂಗ್ ಬಂದ್ರೆ ನಾನು ಮಿಲಾರಪ್ಪ ಬುಕ್ ಓದಿದ್ದೀನಿ. ಯೋಗಿಯ ಆತ್ಮಕಥೆ ಅದು ಅರ್ಧಕ್ಕೆ ಆಗಿದೆ. ಇನ್ನು ಕಂಪ್ಲೀಟ್ ಆಗಿಲ್ಲ. ಹೀಗೆ ಬುಕ್‌ಗಳು ಓದಕ್ ಆದ್ರೆ ಓದ್ತೀನಿ. ಈ ನಡುವೆ ಸ್ವಲ್ಪ ಆಗ್ತಾ ಇಲ್ಲ. ಓದಕ್ ಆಗಿಲ್ಲ ಅಂತಂದ್ರೆ ನಾನು ಯೂಟ್ಯೂಬ್‌ನಲ್ಲಿ ಕೇಳ್ಕೊಳ್ತಾ ಇರ್ತೀನಿ. ಬುಕ್ ರೀಡಿಂಗ್‌ದೇ ಚಾನೆಲ್‌ಗಳಲ್ಲೆಲ್ಲ ನಡೆಸ್ತಾ ಇರ್ತಾರೆ ನಮ್ಮ ಮಾಸ್ಟರ್ಸು. ಯಾವ ಟೈಮ್‌ಗಾಗತ್ತೆ ಆ ಟೈಮ್‌ಗೆ ಯೂಟ್ಯೂಬ್‌ದೆಲ್ಲ ಕೇಳ್ಕೊಳ್ತಾ ಬರ್ತೀನಿ. ಅದು ಮಾಡ್ತಾ ಇದೀನಿ. 17 ಸೂತ್ರಗಳಲ್ಲಿ ಇನ್ನೂ ತುಂಬಾನೇ ಇದೆ. ಸೈಲೆನ್ಸ್ ನನ್ಗೆ ತುಂಬಾನೇ ಇಷ್ಟ. ನಾನ್ ಯಾರ ಜೊತೆನೂ ಮಾತಾಡ್ಬಾರ್ದು ಅನ್ಸುತ್ತೆ. ಮೊದ್ಲಿಂದಾನು ಅಷ್ಟೇ. ನಮ್ಮನೇಲಿ ನಮ್ಮ ಅಕ್ಕ ಧ್ಯಾನ ಮಾಡ್ತಾರೆ, ಇಬ್ರು ಅಕ್ಕಂದ್ರು ಧ್ಯಾನ ಮಾಡ್ತಾರೆ, ನಮ್ಮ ಅತ್ತಿಗೆ ಧ್ಯಾನ ಮಾಡ್ತಾರೆ, ನಮ್ಮ ಅಣ್ಣ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಧ್ಯಾನ ಮಾಡ್ತಾರೆ. ಇನ್ನು ನಮ್ ಭಾವ ದೊಡ್ಡ ಭಾವ ಒಬ್ರು ಮಾಡಲ್ಲ, ಎರಡನೇ ಭಾವ ಮಾಡ್ತಾರೆ, ಮಗಳು ಮಾಡ್ತಾರೆ, ನನ್ನ ಮಗಳು ಮಾಡ್ತಾರೆ. ಎಲ್ಲರೂ ನಮ್ದು ಧ್ಯಾನ ಕುಟುಂಬನೇ. ಹಾಗಾಗಿ ನನಗೆ ಏನಾಗುತ್ತೆ ಆ ಅವ್ರ ಜೊತೆ ಶೇರ್ ಮಾಡ್ಕೊಳಕ್ಕೆಲ್ಲ ಈಸಿ ಆಗುತ್ತೆ. ಏನು ಅನುಭವ ಆಯ್ತು ಅದನ್ನೆಲ್ಲ ನಾವು ಶೇರ್ ಮಾಡ್ಕೊತಾ ಇರ್ತೀವಿ. ಮತ್ತೆ ಸೈಲೆಂಟ್ ಆಗಿರ್ತೀನಿ ನಾನು. ಮೊದ್ಲಿಂದ ನಮ್ಮ ಅಕ್ಕ ಬೈತಾನೆ ಇರ್ತಿದ್ಳು. ಮಾತಾಡಿದ್ರೆ ಕೇಳ್ಸೋದೇ ಇಲ್ಲ. ನನ್ನ ವಾಯ್ಸು ಕೂಡ ನಂದು ತುಂಬಾ ಕಮ್ಮಿ. ಲೋ ಪಿಚ್ಚು. ಅದ್ರ ಜೊತೆಗೆ ಸೈಲೆಂಟ್ ಬೇರೆ ಜಾಸ್ತಿ. ಏನು ಮಾತೇ ಆಡಲ್ಲ ಇವಳು ಅಂತ ಬೈತಾನೆ ಇರ್ತಿದ್ಳು. ಸೊ ಅದು ನನಗೆ ಈಗ ಇದಕ್ ಬಂದ್ಮೇಲಂತೂ ಅದು ಫಾಲೋ ಮಾಡ್ಬೇಕು ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ. ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ನಾನ್ ಯಾವಾಗ ಮಾತಾಡ್ಬೇಕು, ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ತೀನಿ. ಆ ಟೈಮಲ್ಲಿ ಒಂದಿಷ್ಟು ಮಾತಾಡ್ತೀನಿ. ಅದ್ ಬಿಟ್ರೆ ನಾನ್ ಮನೇಲಿದ್ರೆ ಜಾಸ್ತಿ ಮಾತೇ ಆಡಕ್ಕಾಗಲ್ಲ. ಆ ಸೈಲೆನ್ಸ್ ಇಂದ ನಮ್ಗೆ ಎಷ್ಟು ಎನರ್ಜಿ ಬರುತ್ತೆ ಅಂತ ಅದನ್ನು ಕೂಡ ಎಕ್ಸ್‌ಪೀರಿಯನ್ಸ್ ಮಾಡ್ತೀನಿ. ಒಂದ್ಸಲ ಸ್ಟಿಲ್ನೆಸ್ ರಿಟ್ರೀಟ್‌ಗೆ ಹೋಗಿದ್ದೆ. ಅಲ್ಲಿ ಕಂಪ್ಲೀಟ್ ಮೌನ ಇರ್ಬೇಕು. 7 ಡೇಸ್. ತುಂಬಾನೇ ಖುಷಿ ಆಗೋಯ್ತು ನನಗೆ. ಎಲ್ಲೂ ಸಿಗೋದಿಲ್ಲ. ಆದ್ರೂ ಕೂಡ ರೂಮ್‌ಗೆ ಹೋದ್ಮೇಲೆ ಕೆಲವರೆಲ್ಲ ಮಾತಾಡ್ತಾ ಇದ್ರು. ಡಿಸ್ಟರ್ಬ್ ಆಗ್ತಾ ಇತ್ತು. ಅದು ಒಂದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಆದ್ರೂ ನಾನ್ ಮಾತ್ರ ಮಾತಾಡಕ್ ಹೋಗ್ತಾ ಇರ್ಲಿಲ್ಲ. ನನಗೆ ಅದೇ ಬೇಕಾಗಿತ್ತಲ್ವಾ? ಸೊ ಅದನ್ನೇ ಫಾಲೋ ಮಾಡ್ಕೊಳ್ತಾ ಬಂದೆ. ಮತ್ತೆ ಈ ಹುಣ್ಣಿಮೆ ಧ್ಯಾನ ಅದನ್ನೆಲ್ಲ ಮಾಡ್ತಾ ಬರ್ತಾ ಇದೀವಿ. ಪಿರಮಿಡ್ ಶಕ್ತಿನ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದೀವಿ. ಕ್ಯಾಪ್ಸ್‌ನ ಇಟ್ಕೊಂಡ್ಬಿಟ್ಟಿದೀವಿ. ನೋಡಿ ಪಿರಮಿಡ್ ಕ್ಯಾಪ್ಸ್, ಪಿರಮಿಡ್ ಎನರ್ಜಿ ಅಂತ ಅನ್ನುವಾಗ ನನಗೆ ಒಂದು ನೆನಪಾಗುತ್ತೆ. ನಮ್ಮನೇಲಿ ವಾಷಿಂಗ್ ಮೆಷಿನ್ ಕೆಟ್ಟು ಹೋಗ್ಬಿಟ್ಟಿತ್ತು. ಅದರದ್ದು ಸ್ಪೇರ್ ಪಾರ್ಟ್ ಇಲ್ಲೆಲ್ಲೂ ಸಿಗಲ್ಲ. ನಾವು ಮೈಸೂರಲ್ಲಿರೋದು. ಬೆಂಗಳೂರಿಂದಾನೇ ತರ್ಬೇಕು ಅಂತ ಹೇಳ್ಬಿಟ್ಟಿದ್ರು ಮೆಕ್ಯಾನಿಕ್. ಸರಿ ನನ್ನ ಮಗಳು ಏನ್ ಮಾಡಿದ್ಲು, "ಇರಮ್ಮ ಪಿರಮಿಡ್ ಇಲ್ವಾ? ನಮ್ ಗುರೂಜಿ ಎಲ್ಲ ಸರಿ ಮಾಡ್ತಾರೆ" ಅಂತ ಅಂದ್ಬಿಟ್ಟು ಪಿರಮಿಡ್ ಕ್ಯಾಪ್‌ನ ವಾಷಿಂಗ್ ಮೆಷಿನ್ ಮೇಲೆ ಇಟ್ಲು. 24 ಅವರ್ಸ್ ನೆಕ್ಸ್ಟ್ ಡೇ ನಮ್ಮನೆಯವರು ನೋಡೋಣ ಅಂತ ಟ್ರೈ ಮಾಡಿದ್ರು. ಆನ್ ಆಯ್ತು. ವರ್ಕು ಆಗ್ತಾ ಇದೆ. ನಮ್ಗೇನೆ ಆಶ್ಚರ್ಯ ಆಗೋಯ್ತು. ಎಷ್ಟು ಎನರ್ಜಿ ಪಿರಮಿಡ್‌ನಲ್ಲಿ ಅಂತ ತುಂಬಾನೇ ಖುಷಿ ಆಯ್ತು. ಆಮೇಲೆ ನಾನೇನ್ ಮಾಡ್ತೀನಿ, ಈ ಮಕ್ಳಿಗೆ ಟ್ಯೂಷನ್ ಮಾಡ್ತೀನಲ್ಲ, ಒಂದ್ 15 ಜನ ಮಕ್ಳು ಬರ್ತಾರೆ. ಅವ್ರಿಗೆಲ್ಲರಿಗೂ ಕ್ಯಾಪ್ಸ್ ತರಿಸ್ಬಿಟ್ಟಿದೀನಿ. ಡೈಲಿ ಅವ್ರಿಗೆ ಹಾಕಿನೇ ಮಾಡ್ಸೋದು. ಆ ಒಂದು ಎನರ್ಜೀಸ್ ಅವ್ರಲ್ಲಿ ಎಷ್ಟು ಚೇಂಜಸ್ ಆಯ್ತು ಅಂತಂದ್ರೆ, ಕೆಲವ್ರಿಗೆ 2 ಅವರ್ಸ್ 2-3 ಅವರ್ಸ್ ನಾನು ಟ್ಯೂಷನ್ ತಗೋತೀನಿ. ಒಂದೇ ಸಬ್ಜೆಕ್ಟ್ ಓದ್ತಾ ಇದ್ದಿದ್ದು. ಈಗ ಏನ್ ಮಾಡ್ತಾರೆ, 2 ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ತಾರೆ. ಅವ್ರ ಪೇರೆಂಟ್ಸ್‌ಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಅವರೇ ಸ್ಕೂಲಲ್ಲೆಲ್ಲ ಟಾಪರ್ಸು. ಹ್ಯಾಂಡ್ ರೈಟಿಂಗ್ ಇರ್ಬೋದು, ಮೆಮೊರಿ ಪವರ್ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಆ ಪೇರೆಂಟ್ಸ್‌ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಮಕ್ಳಿಗೂ ಅಷ್ಟೇ, "ಆಂಟಿ ನಮ್ಗೆ ಓದಕ್ಕೆ ಆಗ್ತಾ ಇರ್ಲಿಲ್ಲ. ಈಗ 2 ಸಬ್ಜೆಕ್ಟ್ ಓದ್ತಾ ಇದ್ದೀನಿ. 2 ಸಬ್ಜೆಕ್ಟ್ ಮುಗ್ದೋಯ್ತು. ಇನ್ನೂ ಟೈಮ್ ಇರುತ್ತೆ. ಆಟ ಆಡ್ತಾರೆ." ಈ ತರ ಎಲ್ಲ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ ಪಿರಮಿಡ್ಸ್. ಅದು ಒಂದು ನನ್ಗೆ ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಮೆಡಿಸಿನ್ಸ್ ಎಲ್ಲ ನಾವೇನು ಯೂಸ್ ಮಾಡಲ್ಲ ಜಾಸ್ತಿ. ತುಂಬಾನೇ ಎಮರ್ಜೆನ್ಸಿ ಇದ್ರಷ್ಟೇ ಯೂಸ್ ಮಾಡ್ಕೊಂತೀವಿ. ಇಲ್ಲಾಂದ್ರೆ ಮೆಡಿಸಿನ್ಸ್‌ನು ಕೂಡ ಯೂಸ್ ಮಾಡಲ್ಲ. ಆಹಾರ ತಗೊಳ್ಳೋದಾದ್ರೂ ಇರ್ಬೋದು. ಅವಶ್ಯಕತೆಗೆ ಎಷ್ಟು ಬೇಕೋ ಕೆಲವ್ರೆಲ್ಲ ತಿನ್ನೋದಕ್ಕೋಸ್ಕರನೇ ಬದುಕಿರೋದು ಅಂತ ಅನ್ಕೊಂಡಿದ್ವಿ ಮುಂಚೆ. ಈ ಧ್ಯಾನಕ್ಕೆ ಬಂದ್ಮೇಲೆ ಬದುಕಿರೋದಕ್ಕೋಸ್ಕರ ತಿನ್ಬೇಕು ಅನ್ನೋದು ಗೊತ್ತಾಯ್ತು. ಸೊ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಿಂತಾ ಬರ್ತಾ ಇದ್ವಿ. ಬೈ ಬರ್ತ್ ನಾವು ವೆಜಿಟೇರಿಯನ್ಸ್ ಹಾಗಾಗಿ ಮಾಂಸಾಹಾರದ ಪ್ರಾಬ್ಲಮ್ ಬರ್ಲಿಲ್ಲ. ಮತ್ತೆ ಈ ಪ್ರಕೃತಿನಲ್ಲಿ ಕಳಿಯೋದು ಸ್ವಲ್ಪ ಅದೊಂದು ಸಾಧ್ಯವಾಗ್ತಾ ಇಲ್ಲ ಹೋಗಕ್ಕೆ. ಅದೊಂದು ಟ್ರೈ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀವಿ. ಮತ್ತೆ ಆಧ್ಯಾತ್ಮಿಕ ಹುಡುಕು ಅದ್ ಯಾವ್ದು ಇಲ್ದೇ ಇರೋದು ತುಂಬಾ ಈಸಿ ಆಗ್ತಾ ಇದೆ. ಮಕ್ಕಳಿಗೆಲ್ಲ ನನ್ನ ಮಗಳಿಗೆ ನಾವು ಒಂದೆರಡು ದಿನ ಹೇಳ್ದೆ ಧ್ಯಾನ ಮಾಡಮ್ಮ ಅಂತ. ಅವಳಿಗೇನ್ ಫೋರ್ಸ್ ಮಾಡ್ಲಿಲ್ಲ ಮೇಡಮ್ ನಾವು. ಅವಳು ಒಂದು 3 ಮಂತ್ಸ್ ನನ್ನನ್ನ ನಮ್ ಮನೆಯವ್ರನ್ನ ನೋಡಿದ್ಲು. 3 ಮಂತ್ಸ್ ಆದ್ಮೇಲೆ ಆಟೋಮ್ಯಾಟಿಕ್ ಅವಳೇ ಬಂದ್ಬಿಟ್ಳು. ಅವಳ ಲೈಫಲ್ಲಿ ತುಂಬಾ ಹೆಲ್ಪ್ ಆಯ್ತು ಅವಳಿಗೆ. ಅವಳು ಬ್ಯಾಕ್ ಬೆಂಚ್ ಸ್ಟೂಡೆಂಟೇ ಆಗಿದ್ಲು.
ಧ್ಯಾನ ಮಾಡ್ತಾ ಬಂದು ಒಂದು 60-70 ನಲ್ಲಿ ಇದ್ದವಳು 80 ಬಂದು 90 90 ಪ್ಲಸ್ ಆಗೋದು. ಮತ್ತೆ ಅವಳು ಏನ್ ಅನ್ಕೊಳ್ತಾಳೆ ಅದೆಲ್ಲಾನು ಸಕ್ಸಸ್. ಯಾವ್ದ್ರಲ್ಲೂ ಕೂಡ ಹಿನ್ನಡೆಯೋದು, ಹಿಂದೆ ತಿರುಗಿ ನೋಡೋದು ಆತರ ಏನೂ ಆಗ್ತಾ ಇಲ್ಲ. ಅವಳು ಡಿಗ್ರಿ ಮಾಡಿದ್ಲು. ಡಿಗ್ರಿ ಮಾಡಿದ್ಮೇಲೆ ಒಂದು 6 ಮಂತ್ಸ್ ಗ್ಯಾಪ್ ತಗೋಬೇಕು. ನಾನು ಕಡ್ತಾಳ್ಗೆಲ್ಲ ಹೋಗ್ಬೇಕು ಅಂತಂದು. ಸರಿ ಅಂತಂದ್ರು. ಕಡ್ತಾಳ್ಗೆ, ಬುದ್ಧ ಪೂರ್ಣಿಮೆ, ಮ್ಯೂಸಿಕ್ ಫೆಸ್ಟ್ ಎಲ್ಲಾ ಅಟೆಂಡ್ ಮಾಡಿದ್ಲು. ಎಲ್ಲೆಲ್ಲಿ ಏನೇನು ಅವಕಾಶ ಸಿಗುತ್ತೆ ಎಲ್ಲಾ ಕಡೆ ವಾಲಂಟಿಯರಿಂಗು. ಅವಳು ನಾನು ಯಾವಾಗ್ಲೂ ಅಷ್ಟೇ ಫುಲ್ ವಾಲಂಟಿಯರಿಂಗ್ ಮಾಡ್ತೀವಿ. ವಾಲಂಟಿಯರಿಂಗ್ ಎಲ್ಲ ಚೆನ್ನಾಗ್ ಮಾಡ್ಕೊಂಡ್ಲು. ಅದಾದ್ಮೇಲೆ ಒಂದು ಇದು ಟ್ರೈನಿಂಗ್ ಮಾಡ್ಕೊತೀನಿ ಅಂತ ಅಂದ್ಲು. ಸರಿ ಅದ್ರಲ್ಲೂ ಕೂಡ ಬೇಗನೆ ಚಾನ್ಸ್ ಸಿಕ್ಬಿಡ್ತು. ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗೋದ್ಲು. ಸೆಲೆಕ್ಟ್ ಆಗಿ ಒಂದು 3 ಮಂತ್ಸ್ ಟ್ರೈನಿಂಗ್ ತಗೊಂಡ್ಲು. ಅಲ್ಲೇ ಜಾಬ್ ಕೂಡ ಸಿಕ್ಬಿಡ್ತು. ಅದು MNC ಕಂಪನಿನಲ್ಲಿ ಒಳ್ಳೆ ಜಾಬು. ಮಕ್ಕಳಿಗೆ ಎಷ್ಟು ನಿಷ್ಕಲ್ಮಶವಾದ ಮನಸ್ಸಿರುತ್ತೆ ಅಂತಂದ್ರೆ, ಒಂದೊಂದ್ಸಲ ನಮ್ಗೆ ನೆಗೆಟಿವ್ ಥಾಟ್ ಬಂದ್ರು ಕೂಡ ಮಕ್ಳಿಗ್ ಬರೋದಿಲ್ಲ. ಅವಳು ನಾವೇನಾದ್ರೂ ಒಂದೊಂದ್ಸಲ ಅಯ್ಯೋ ಹಂಗಾಗತ್ತಾ ಹಿಂಗಾಗತ್ತಾ ಅಂತ ಅವ್ರ ಅಪ್ಪ ಹೇಳಿದ್ರೆ ಅವ್ಳು ಬೈತಾಳೆ. ಯಾಕ್ ಹಂಗ್ ಅನ್ಕೋತೀಯ? ಹಂಗೆ ಆಗೋದು. ಆಗಲ್ಲ ಅಂತ ಅನ್ಕೋಬಾರ್ದು. ಗುರುಗಳು ಹೇಳಿಲ್ವಾ ನಿನಗೆ ಹಾಗೆ ಆಗುತ್ತೆ. ಅವಳ ಒಂದು ಧೈರ್ಯನ ನೋಡಿ ನಮಗೂ ಕೂಡ ಧೈರ್ಯ ಬಂತು. ಆತರ ಪ್ರತಿಯೊಂದರಲ್ಲೂ ಸ್ಟೆಪ್‌ನಲ್ಲೂ ಅವಳು ತುಂಬಾ ಚೆನ್ನಾಗಿ ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದಾಳೆ. ಬಟ್ ಈಗ್ಲೂ ಕೂಡ ಅವಳು ಧ್ಯಾನ ಬಿಟ್ಟಿಲ್ಲ. ಕೆಲ್ಸಕ್ಕೆ ಹೋಗ್ಲಿ, ಟ್ರೈನಿಂಗ್‌ಗೆ ಹೋಗ್ಲಿ, ಫ್ರೆಂಡ್ಸ್‌ಗೂ, ರೂಮ್‌ಮೇಟ್ಸ್‌ಗೂ ಎಲ್ರಿಗೂ ಹೇಳ್ಕೊಡ್ತಾ ಇರ್ತಾಳೆ. ಎಲ್ಲರೂ ಕೂಡ ಧ್ಯಾನ ಮಾಡ್ತಾರೆ. ಕೆಲವ್ರು ಮಾಡಲ್ವಂತೆ. ಸರಿ ಮಾಡ್ಲಿಲ್ಲ ಅಂದ್ರೆ ಅವಳು ಯಾರಿಗೂ ಕೇರು ಮಾಡಲ್ಲ. ಅವಳು ಮಾತ್ರ ಕಂಟಿನ್ಯೂಸ್ 1 ಅವರ್ ಧ್ಯಾನ ಮಾಡ್ತಾಳೆ, ಬುಕ್ ರೀಡಿಂಗ್ ಮಾಡ್ತಾಳೆ. ಎಲ್ಲಾನು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಮಕ್ಕಳಿಗೆ ಹಾಗೆ ನಾವು ಕೂಡ ಪ್ರತಿಯೊಬ್ರು ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಬಿಡ್ಬೇಕು. ನಮ್ಮನೆ ಮುಸ್ಲಿಮ್ಸ್ ಮಕ್ಕಳು ಬರ್ತಾ ಇದ್ರು ಟ್ಯೂಷನ್‌ಗೆ. ಅವ್ರು ಕೇಳ್ತಾ ಇದ್ರು, ಧ್ಯಾನ ಮಾಡಿಸ್ಬೇಡಿ ಅಂತ ಹೇಳ್ತಾ ಇದ್ರು. ಸರಿ ಬೇಡ ಅಂದೆ. ಆಮೇಲೆ ಅವರೇ ಕೇಳಿದ್ರು, "ಏನ್ ಮಾಡಿಸ್ತೀರಾ?" ಅಂತ. ಸೊ ನಾನೇನ್ ಅಂದೆ, ಬರೀ ಬ್ರೆತ್ ಅಬ್ಸರ್ವ್ ಅಷ್ಟೇ. ಯಾವ ದೇವ್ರದ್ದು ನಾಮಸ್ಮರಣೆ, ಜಪ ಇಲ್ಲ, ಏನು ಇಲ್ಲ ಅಂತ ಅಂದೆ. ಓಹ್! ಹೌದಾ? ಆಗ ಅವ್ರಿಗೆ ಒಂದ್ ಸ್ವಲ್ಪ ನಂಬಿಕೆ ಬಂತು. ಹಾಗಾದ್ರೆ ಸರಿ ಮಾಡ್ಸಿ ಅಂತ. ಅವರಲ್ಲೂ ಕೂಡ ಚೇಂಜಸ್ ಆಯ್ತು. ಅದು ನನ್ಗೆ ಒಂದು ಖುಷಿ ಅನ್ನಿಸ್ತು. ಸೊ ಒಟ್ನಲ್ಲಿ ಮಕ್ಕಳು ಮಾಡ್ಬೇಕು, ಮಾಡಿಸ್ತಾ ಇದೀವಿ. ಆಮೇಲೆ ಇನ್ನು ನೆಕ್ಸ್ಟ್ ಮಾಸ್ಟರ್‌ಗಳಾಗಿ ಬದುಕ್ಬೇಕು, ಮಾಸ್ಟರ್‌ಗಳಾಗೇ ಇದ್ದೀವಿ ನಾವು. ಶಿಷ್ಯರಾಗಿ ನೋಡಿ ನಾನು ಡೈಲಿ ಹತ್ರ ಒಂದು ನಮ್ಮನೆನಲ್ಲಿ ಈಗ 9 ಮಂತ್ಸ್ ಬ್ಯಾಕು ಸ್ಟಾರ್ಟ್ ಮಾಡ್ದೆ. ಅಂದ್ರೆ ಮಂಡಲ ಧ್ಯಾನ ಅಂತಂದ್ರೆ ಕೆಲವ್ರಿಗೆಲ್ಲ ರೆಗ್ಯುಲರ್ ಆಗಿ ಬರಕ್ಕಾಗಲ್ಲ. ಸೊ ನಾನೇನ್ ಮಾಡ್ದೆ, ಯಾವತ್ತಾಗುತ್ತೆ ಅವತ್ತು ಬನ್ನಿ. ಡೈಲಿ ಇಟ್ಕೊಂಡ್ಬಿಡ್ತೀನಿ. ಯಾರಿಗೆ ಯಾವತ್ತಾಗುತ್ತೆ ಬನ್ನಿ ಅಂದ್ಬಿಟ್ಟು ಡೈಲಿ ಸ್ಟಾರ್ಟ್ ಮಾಡ್ದೆ. ಒಂದ್ 2 ತಿಂಗಳು ನಮ್ಮ ಮನೆನಲ್ಲಿ ಮಾಡ್ದೆ. ಆಮೇಲೆ ಒಬ್ರು ನಮ್ಮ ಮನೆ ಹತ್ರ ಒಂದ್ ದೇವಸ್ಥಾನ ಇದೆ. ಅಲ್ಲಿಗೆ ಬಂದು ಮಾಡ್ಸಿ ಹೇಳ್ಕೊಡಿ ಅಂತಂದ್ರು. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಡೈಲಿ ಅಲ್ಲಿ 12:30 2 ಗಂಟೆವರೆಗೂ ಧ್ಯಾನ ಇರುತ್ತೆ. ಅಲ್ಲಿ ಒಂದು 8-10 ಜನ ಇದ್ದಾರೆ. ಬಟ್ ಡೈಲಿ ಬರೋದು 4 ಜನ. ಅವರಲ್ಲಿ ಎಷ್ಟು ಚೇಂಜಸ್ ಆಯ್ತು ಅಂದ್ರೆ ಅವ್ರಿಗೆ ಮಂಡಿ ನೋವು. ನಮ್ಮನೆಗ್ ಬರ್ತಾ ಇದ್ದಾಗ ಅವ್ರಿಗೆ ಕಾಲು ಫೋಲ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಕಾಲ್ ಚಾಚ್ಕೊಂಡೇ ಕುತ್ಕೋತಾ ಇದ್ರು. ಈಗ ಅವರು ಕಾಲ್ ಚಕ್ರಮಟ್ಲೆ ಹಾಕೊಂಡು 1 ಅವರ್ ಕುತ್ಕೋತಾರೆ. ಅವ್ರಿಗೆ ಅದು ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಆ ತರ ಈ ತರ ಕ್ಲಾಸಸ್ ಮಾಡ್ತೀವಿ. ಮತ್ತೆ ಈ ತರ ಸಣ್ಣ ಪುಟ್ಟ ಪ್ರಚಾರ ಮತ್ತೆ ವೆಜಿಟೇರಿಯನ್ ರ್ಯಾಲಿ ಇರ್ಬೋದು. ನಾವು ಒಂದು ಗ್ರೂಪ್ ಮಾಡ್ಕೊಂಡಿದೀವಿ ಧ್ಯಾನ ಲಹರಿ ತಂಡ ಅಂತ. ಬಟ್ ಅದ್ರಲ್ಲೂ ನನ್ಗೆ ಅಷ್ಟಾಗಿ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಾ ಇಲ್ಲ. ಎಷ್ಟಾಗತ್ತೋ ಅಷ್ಟು ಹೋಗ್ತೀನಿ. ಸ್ಕೂಲ್ಸ್‌ಗೆಲ್ಲ ಹೋಗಿ ಮೆಡಿಟೇಷನ್ ಹೇಳ್ಕೊಡ್ತೀನಿ. ನಾನು ನನ್ನ ಮಗಳಿಬ್ರು ತುಂಬಾ ಸ್ಕೂಲ್ಸ್‌ಗೆಲ್ಲ ಹೋಗಿ ಹೇಳ್ಕೊಡ್ತಾ ಇದೀವಿ. ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದೀನಿ. ಬಟ್ ಅವಕಾಶಗಳು ಸ್ವಲ್ಪ ಸಿಗೋದು ಕಡಿಮೆ. ಧ್ಯಾನ ಅಂತಂದ್ರೆ ಅದು ಹಾಗೇನೆ. ಅದು ಕರ್ಮ ಕಳ್ದಿರ್ಬೇಕಲ್ಲ. ಆ ಹಾಗಾಗಿ ಅದು ಕೂಡ ನಿಧಾನ ಆಗ್ತಾ ಇದೆ. ಬಟ್ ನಮ್ಮ ಒಂದು ಜರ್ನಿ ಹೀಗೆ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಯಾವ್ದೇ ನಾನು ಧ್ಯಾನ ಇವತ್ತು ಅದನ್ನೇ ಹೇಳ್ದೆ. ಧ್ಯಾನ ಕಾರ್ಯಕ್ರಮದಲ್ಲಿ ಯಾರು ದುಡ್ಡು ಕೊಡಬಾರ್ದು, ದುಡ್ಡು ತಗೋಬಾರ್ದು. ಇನ್ನು ನೀವು ಏನೇ ಡೊನೇಷನ್ ಕೊಡ್ಬೇಕಿದ್ರೆ ಈ ತರ ವೆಜಿಟೇರಿಯನ್ ರ್ಯಾಲಿಗಳಾಗುತ್ತೆ, ಪಿರಮಿಡ್‌ಗಳು ನಿರ್ಮಾಣ ಆಗುತ್ತೆ ಅಲ್ಲಿಗೆಲ್ಲ ಕೊಡಿ. ದೇವಸ್ಥಾನಕ್ಕೆ ಕೊಡೋದ್ರಿಂದ ಏನು ಲಾಭ ಆಗೋದಿಲ್ಲ. ಇದಕ್ಕೆ ಕೊಟ್ರೆ ಇನ್ನೂ ತುಂಬಾನೇ ಉಪಯೋಗ ಆಗುತ್ತೆ ಅಂತೆಲ್ಲ ನಿನ್ನೆ ಕ್ಲಾಸ್‌ನಲ್ಲೂ ಅದನ್ನೇ ಹೇಳ್ ಬಂದೆ. ಮತ್ತೆ ವಿಗ್ರಹಗಳ ಪೂಜೆ ಬಂದ್ರೆ ನಮ್ಮ ಅತ್ತೆಯವರಿದ್ದಾರೆ. ಆ ಅತ್ತೆಯವರು ಏನಂತಾರು ಅಂತ ಒಂದ್ ವರ್ಷದವರೆಗೂ ನಾನು ಪೂಜೆ ಗೀಜೆ ಯಾವ್ದು ಬಿಡಕ್ ಹೋಗ್ಲಿಲ್ಲ. ಏನ್ ಮಾಡೋದು? ಮಾಮೂಲಿಯಾಗಿ ಮಾಡ್ಕೊಂಡ್ ಬಂದೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಕಮ್ಮಿ ಮಾಡ್ಕೊಳ್ತಾ ಬಂದೆ. ಅವರು ಕೂಡ ಈಗ ಬೇರೆಯವ್ರಿಗೆ ಹೇಳೋದನ್ನ ಕೇಳಿಸ್ಕೊಳ್ತಾರಲ್ವಾ, ಹಾಗಾಗಿ ಅವರು ಏನು ಫೋರ್ಸ್ ಮಾಡಲ್ಲ. ಈಗ ನಾನು ಹೂಗಳನ್ನ ತರೋದಿಲ್ಲ. ಆ ಮತ್ತೆ ಸುಮ್ನೆ ದೀಪ ಹಚ್ತೀನಿ, ಅಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ಬಿಡ್ತೀನಿ. ಅವರು ಸುಮ್ನಿರ್ತಾರೆ. ಹಬ್ಬ ಹರಿದಿನದಲ್ಲಿ ಏನ್ ಮಾಡ್ತೀನಿ ನಾನು, ನನ್ಗೆ ಆಮೇಲೆ ನಿಧಾನಕ್ ಗೊತ್ತಾಯ್ತು ಅವ್ರಿಗೆ.
ಅಡಿಗೆ ತಿಂಡಿ ಏನ್ ಬೇಕೋ ಅದನ್ನ ಮಾಡ್ಬಿಟ್ರೆ ಅವರು ಏನು ಕೇಳೋದಿಲ್ಲ. ಸೊ ಅದನ್ನ ಮಾಡಿ ಕೊಟ್ಬಿಡ್ತೀವಿ. ಅವ್ರು ಸುಮ್ನೆ ಇರ್ತಾರೆ. ಅದಕ್ ಮುಂಚೆ ಅದನ್ನು ಮಾಡ್ತಾ ಇರ್ಲಿಲ್ಲ. ಅವಾಗ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ರು. ಅದು ಗೊತ್ತಾದ್ಮೇಲೆ ಈಗ ಅದು ಯಾವ್ದು ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ವಿಗ್ರಹಗಳ ಪೂಜೆ ಈಗ ನಾನು ನಿಲ್ಸಿದೀನಿ. ನಮ್ಮಲ್ಲೇ ವಿಗ್ರಹಕ್ಕೆ ಪೂಜೆ ಮಾಡೋದು ನಮ್ಗ್ ನಾವೇ ಪೂಜೆ ಮಾಡ್ಕೊಂಡಂಗೆ. ಯಾಕೆ? ಅವನೇ ದೇವ್ರು. ನಮ್ಮಲ್ಲೇ ದೇವ್ರಿದಾನಲ್ವಾ? ಸೊ ಹಾಗಾಗಿ ನಾನು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ನಮ್ ಮನೆಯವ್ರ ಕೋಆಪರೇಷನ್ ಎಲ್ಲದಕ್ಕಿಂತ ಇದ್ರಲ್ಲಿ ಮುಖ್ಯ. ಎಲ್ಲೇ ಹೋಗಿ ಪ್ರಚಾರ ಮಾಡ್ಲಿ, ಈ ಒಂದು ಪೂಜೆಗಳು ಕಡಿಮೆ ಮಾಡೋದು. ಈ ಜೀವಂತ ಗುರುಗಳ ಪೂಜೆ ಇಲ್ಲ ಇದು ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದಕ್ಕೂ ಎಲ್ಲ ನಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಾರೆ. ಅದು ನನ್ಗೆ ಸ್ವಲ್ಪ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಮತ್ತೆ ಎಲ್ಲದಕ್ಕೂ ಕೂಡ ಧ್ಯಾನನೇ ಮಾಡ್ಕೊಂಡು ಏನೇ ಪ್ರಾಬ್ಲಮ್ ಬಂದ್ರು ಕೂಡ ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಈ ಹಳ್ಳಿಗಳಲ್ಲಿ ಮತ್ತೆ ನಗರಗಳಲ್ಲಿ ಪಿರಮಿಡ್ ನಿರ್ಮಾಣ ಅದು ಕೂಡ ನಮ್ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಬಟ್ ಅಲ್ಲೇನಾದ್ರೂ ಪಿರಮಿಡ್‌ಗಳು ನಡೆಸ್ತಾರೆ ಅಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಡೊನೇಷನ್ ಕೊಡೋದು. ಈ ತರ. ನಾನೇನ್ ಮಾಡ್ತೀನಿ ನಾನು ಏನೇ ಒಂದು ಟ್ಯೂಷನ್ ಮಾಡ್ತೀನಲ್ಲ ಅದ್ರಲ್ಲಿ ಒಂದು 10% ಅಂತ ತೆಗ್ದಿಟ್ಕೊಂಡ್ಬಿಡ್ತೀನಿ. ಸೊ ಆವಾಗ ನನಗೆ ಈ ಡೊನೇಷನ್ ಕೊಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ದುನು ಮಿಡಲ್ ಕ್ಲಾಸ್ ಸೊಸೈಟಿ. ನಾವು ಅಷ್ಟೇನು ಇದಿಲ್ಲ ಡೊನೇಷನ್ ಕೊಡ್ಬೇಕು ಅಂದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ನಾನು ಒಂದು 10% ತೆಗ್ದಿಟ್ಟಿರೋದ್ರಿಂದ ನನ್ಗೆ ಏನು ಪ್ರಾಬ್ಲಮ್ ಅನ್ಸಲ್ಲ. ಅಯ್ಯೋ ಅದಕ್ಕಂತಾನೆ ಕೊಡ್ಬೇಕು. ಅದನ್ನ ನಮ್ಮ ಲೈಫ್‌ಗೆ ಉಪಯೋಗಿಸ್ಕೋಬೇಕು. ಹಾಗಿರುವಾಗ ಅದನ್ನ ಕೊಟ್ರಾಯ್ತು ಬಿಡು ಅಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡ ನಾನು ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀನಿ. ಅದು ಒಂದು ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಈ ನಮ್ಮನೇಲಿ ಮಂಡಲ ಧ್ಯಾನ ಮಾಡಿದ್ಮೇಲೆ ನಮ್ಮ ಅತ್ತೆಯವರಲ್ಲಿ ಎಷ್ಟು ಚೇಂಜಸ್ ಆಯ್ತು ಅಂದ್ರೆ ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ. ಬ್ಲಡ್ ಎಲ್ಲ ಕಡಿಮೆ ಆಗ್ಬಿಟ್ಟಿತ್ತು. ಮತ್ತೆ ಫುಡ್ ತಗೊಳ್ಳೋದೆಲ್ಲ ತುಂಬಾ ಕಮ್ಮಿ ಆಗಿತ್ತು. ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಿದ್ರು. ನಮ್ಮ ಮನೆ ಮಂಡಲ ಧ್ಯಾನ ಮುಗಿದ್ಮೇಲೆ ಅದು ಏನು ಅದ್ಭುತ ಆಯ್ತು ಮಾಸ್ಟರ್ಸ್. ಅವರ ಬ್ಲಡ್ ಇಂಪ್ರೂವ್‌ಮೆಂಟ್ ಆಯ್ತು. ಫುಡ್ ತಗೊಳ್ಳೋದು ಸರಿ ಆಯ್ತು. ಮತ್ತೆ ಹೊರಗಡೆ ಓಡಾಡಕ್ ಆಗ್ತಿರ್ಲಿಲ್ಲ. 2 ಅವರ್ಸ್ ಈಗ ಮನೆ ಹೊರಗಡೆನೆ ಸ್ಪೆಂಡ್ ಮಾಡ್ಕೊಂಡು ಫ್ರೆಂಡ್ಸ್‌ನ ಮೀಟ್ ಮಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರು ಧ್ಯಾನ ಮಾಡೋದಿಲ್ಲ. ನೋಡಿ ನಮ್ಮ ಮನೇಲಿ ಧ್ಯಾನಿಗಳಿದ್ದಾರೆ ಅಂತಂದ್ರೆ ಒಬ್ರು ಧ್ಯಾನ ಮಾಡ್ದೇ ಇದ್ರು ಅವರಲ್ಲಿ ಕೂಡ ಚೇಂಜಸ್ ಆಗುತ್ತೆ. ಆ ಒಂದು ಪದ್ಧತಿನ ನಾವು ಕೂಡ ಅಳವಡಿಸ್ಕೊಳ್ತಾ ಬರ್ಬೇಕು. ಅವ್ರಿಗೆ ಗೊತ್ತು ಧ್ಯಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಬಟ್ ಇರುತ್ತಲ್ವಾ ಅತ್ತೆ ಸೊಸೆ ಸಂಬಂಧ. ಹಾಗಾಗಿ ಅವ್ರು ಧ್ಯಾನ ಮಾಡಕ್ ಹೋಗ್ತಾ ಇಲ್ಲ. ಅವ್ರ ಕರ್ಮ ಕಳೆದಿಲ್ಲ ನೋ ಪ್ರಾಬ್ಲಮ್ ಬರ್ತಾರೆ. ನಾನು ಅವ್ರಿಗೆ ಊಟ ತಿಂಡಿ ಕೊಡುವಾಗೆಲ್ಲ ಮನಸ್ಸಿನಲ್ಲಿ ಅದನ್ನೇ ಹೇಳ್ಕೊಂಡ್ ಕೊಡ್ತೀನಿ. ಇವ್ರು ಧ್ಯಾನ ಮಾಡೋ ಹಾಗಾಗ್ಲಿ, ಇವ್ರು ಧ್ಯಾನ ಮಾಡೋ ಹಾಗಾಗ್ಲಿ ಅಂತ. ಸೊ ನಾವು ಅಡಿಗೆ ತಿಂಡಿ ಮಾಡುವಾಗ್ಲೂ ಅಷ್ಟೇ ಅದನ್ನೇ ಹೇಳ್ಕೋಬೇಕು. ನಾವು ಮಾಡಿರೋ ಅಡ್ಗೆನ ಯಾರು ಉಪಯೋಗಿಸ್ತಾರೆ ಅವರೆಲ್ಲರೂ ಧ್ಯಾನ ಮಾಡೋ ಹಾಗಾಗ್ಲಿ. ನಾವೊಂದು ಮನೆಗೆ ಯಾರೋ ಬರ್ತಾರೆ, ಒಂದು ಗೆಸ್ಟ್ ಇರ್ಬೋದು, ಹೊರಗಡೆ ಯಾರೋ ಒಬ್ರು ನೀರ್ ಕೇಳ್ತಾರೆ ಅನ್ಕೊಂಡು ಕೂಡ ಅದನ್ನ ಕೊಡುವಾಗ್ಲೂ ನಾನು ಹಾಗೆ ಹೇಳ್ಕೊಡ್ತೀನಿ. ಇದನ್ನ ಕುಡಿತಾ ಇದಾರೆ, ಇವ್ರು ಧ್ಯಾನ ಮಾಡೋ ಹಾಗಾಗ್ಲಿ. ಮತ್ತೆ ಇವ್ರು ಪ್ಯೂರ್ ವೆಜಿಟೇರಿಯನ್ಸ್ ಆಗ್ಲಿ. ಮೈನು ಈಗ ನಾವ್ ಏನೇ ಒಂದು ಅಡಿಗೆ ತಿಂಡಿ ಮಾಡುವಾಗ್ಲೂ ಅಷ್ಟೇ ಮಾಸ್ಟರ್ಸ್ ನಾನು ಇದನ್ನ ಅಳವಡಿಸ್ಕೊಂಡಿದೀನಿ. ಏನೇ ಒಂದು ಪದಾರ್ಥ ಇರ್ಬೋದು, ಆಹಾರ ಪದಾರ್ಥ ಉಪಯೋಗಿಸಿರ್ತೀವಲ್ಲ, ಅದನ್ನ ಯಾರು ಬೆಳ್ದಿರ್ತಾರೆ ಅವರು ಧ್ಯಾನಿಗಳಾಗ್ಲಿ, ಮತ್ತೆ ನಾನ್ ವೆಜಿಟೇರಿಯನ್ಸ್ ಅಲ್ಲ ವೆಜಿಟೇರಿಯನ್ಸ್ ಆಗ್ಬೇಕು. ಇದನ್ನೇ ಹೇಳ್ಕೊಳ್ತಾ ಇರ್ತೀವಿ. ಒಂದ್ ಸಾಸಿವೆ ಇರೋದು, ಉಪ್ಪು, ಏನೇ ಒಂದು ಸಾಮಾನ್ ನಾವು ತಂದಿರ್ತೀವಲ್ಲ ಅದು ಬೀಜ ಬಿತ್ತಿರ್ತಾರಲ್ಲ ಅವ್ರ ಮನೆಯಿಂದ ಹಿಡಿದು ನಮ್ಮ ಕೈಗೆ ಬರೋವರೆಗೂ ಯಾರ್ಯಾರು ಅದನ್ನ ಟಚ್ ಮಾಡಿ ಕೊಟ್ಟಿರ್ತಾರಲ್ಲ ಅವರೆಲ್ಲರೂ ಧ್ಯಾನಿಗಳಾಗ್ಲಿ, ಅವರೆಲ್ಲರೂ ವೆಜಿಟೇರಿಯನ್ಸ್ ಆಗ್ಲಿ, ಈ ತರ ಹೇಳ್ಕೊಡ್ತೀನಿ. ಆಮೇಲೆ ನನಗೆ ಇನ್ನೊಂದು ಬಂತು. ನಾನು ದುಡ್ಡು ನನ್ನ ಕೈಯಾರೆ ಯಾರಿಗ್ ಕೊಡ್ತೀನಿ, ಆ ದುಡ್ಡನ್ನ ಯಾರ್ಯಾರು ಉಪಯೋಗಿಸ್ಕೊಳ್ತಾರೆ ಅವರು ಕೂಡ ಧ್ಯಾನಿಗಳಾಗ್ಬೇಕು. ಯಾಕಂದ್ರೆ ನಾವು ಧ್ಯಾನಿಗಳು ಎಷ್ಟು ದುಡ್ಡು ಕೊಡ್ತಾ ಇರ್ತೀವಿ, ತಗೋತಾ ಇರ್ತೀವಿ. ಆ ಒಂದು ಭಾವನೆ ನಮ್ಮಲ್ಲಿ ಇದ್ರೆ ಒಂದು 100 ಜನಕ್ಕೆ ನಾವು ದುಡ್ಡು ಕೊಟ್ಟಿದ್ರೆ ಒಂದು 10 ಜನ ಬರ್ಲಿ ಬಿಡಿ ನಮ್ಗೆ ಅದೇ ಸಾಕಲ್ವಾ. ಪತ್ರಿಜಿ ಅವರು ಇಷ್ಟು ಕಷ್ಟ ಪಟ್ಟಿರೋದಕ್ಕೆ ನಮ್ದು ಒಂದು ಸಣ್ಣ ಭಾವನೆಯಿಂದ ಒಬ್ರು ಬಂದ್ರು ನಮ್ಗೆ ಅದೇ ಸಂತೋಷ. ಈ ತರ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ವೈಯಕ್ತಿಕ ಸೂತ್ರಗಳಿದೆ. ಅದು ವೈಯಕ್ತಿಕ ಸೂತ್ರಗಳು ಕೂಡ ತುಂಬಾನೇ ಮುಖ್ಯ ನಮ್ಮ ಪಿರಮಿಡ್ ಮಾಸ್ಟರ್ಸ್‌ಗೆ. ಅದನ್ನು ಕೂಡ ನಾನು ಸಾಧ್ಯವಾದಷ್ಟು ಬಳಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾವು ಅಳವಡಿಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ತುಂಬಾನೇ ಮುಖ್ಯ. ನಮ್ಗೆ ಯಾವ ತರ ಅದು ಉಪಯೋಗ ಆಗುತ್ತೆ ಅಂತಂದ್ರೆ ನಮ್ಗೆ ಗೊತ್ತಿರೋದಿಲ್ಲ. ಗುರುಗಳು ಯಾವ ತರ ಅದನ್ನ ನಮ್ಗೆ ಹೇಳಿದ್ದಾರೆ ಅಂತಂದ್ರೆ ನಾವ್ ಯಾವಾಗ್ಲೂ ಸೇವೆ ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು. ಅದು ಫಸ್ಟ್ ಸೂತ್ರ. ನೆಕ್ಸ್ಟ್ ಯಾವಾಗ್ಲೂ ಸ್ಮೈಲ್ ಇರ್ಬೇಕು. ಅದು ಕರೆಕ್ಟ್. ನಾನು ಈ ಒಂದು ನಂಗೆ ಇದು 13 ಸೂತ್ರ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದೆ ಇದ್ದದಕ್ ಮುಂಚೆ ಭಗವದ್ಗೀತೆನಲ್ಲಿ ಹೇಳ್ತಾ ಇದ್ರು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತ.
ಸೊ ಯಾವಾಗ್ಲೂ ಈಗ ನನಗೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಯಾವಾಗ್ಲೂ ನಾನು ನಗ್ನಗ್ತಾನೆ ಇರ್ತೀನಿ. ಮುಖದಲ್ಲಿ ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಇಟ್ಕೊಂಡಿರ್ತೀನಿ. ಮಕ್ಕಳಿಗೆ ಧ್ಯಾನ ಮಾಡಿಸುವಾಗ್ಲೂ ಅಷ್ಟೇ, ಹೊರಗಡೆ ಯಾರು ಧ್ಯಾನ ಹೇಳ್ಕೊಟ್ರು ಅಷ್ಟೇ, ಖುಷಿಯಾಗಿ ಸ್ಮೈಲಿಂಗ್ ಫೇಸ್ ಇಂದ ಆ ಕಾಸ್ಮಿಕ್ ಎನರ್ಜಿನ ವೆಲ್ಕಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆವಾಗ ಎಲ್ಲಾರ ಮುಖನೂ ಸ್ಮೈಲಿಂಗ್ ಬರುತ್ತೆ. ಸೊ ನಾನು ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲಾ ಆಧ್ಯಾತ್ಮಿಕ ಕೆಲಸ ಎಲ್ಲಾನು ಮಾಡ್ತಾ ಇದ್ದೀನಿ. ಎಲ್ಲಾ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ನ ಒಂದು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಅವ್ರನ್ನೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಕೂಡ ತುಂಬಾ 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 ಧನ್ಯವಾದಗಳು ಮೇಡಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.